ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಸಾಲಿನಲ್ಲಿ BEdಗೆ ಸರ್ಕಾರಿ ಒಂದು ಕೋಟದ ಸೀಟನ್ನು ಬಯಸಿ ಅಪ್ಲಿಕೇಶನ್ ಹಾಕಿರತಕ್ಕಂಥ ಅಂದರೆ ಗೈಡೆಡ್ ಕಾಲೇಜ್ಗಳಾಗಿರ್ಬೋದು, ಅನ್ಎಡೆಡ್ ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜಸ್ಗಳಿಗೆ ಅಪ್ಲಿಕೇಶನ್ ಹಾಕಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಇದೀಗ ಇಂದು ಅಂದರೆ ಡಿಸೆಂಬರ್ 28, 2023ರಂದು ವಿದ್ಯಾರ್ಥಿಗಳಿಗೆ ಕಾಲೇಜು ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟಿಸಲಾಗ್ತದೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ರು. ಇದೀಗ ಎಲ್ಲ ವಿದ್ಯಾರ್ಥಿಗಳು ಕೂಡ ವೆಬ್ಸೈಟ್ಗೆ ಹೋಗ್ತಾ ಇದ್ದೀರಾ. ಸೊ ಎಲ್ಲರೂ ಕೂಡ ಮೊಬೈಲನ್ನು ಕೈಲಿ ಇಟ್ಕೊಂಡು ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋಗೋದ್ರ ಮುಖಾಂತರ ಚೆಕ್ ಅನ್ನು ಮಾಡಿಸ್ತಾನೆ ಇರುವಂಥದ್ದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರಾ ಇಲ್ವಾ ಅಂತ ನಮಗೂ ಕೂಡ ಹೆಚ್ಚಿಗೆ ಇನ್ಸ್ಟಾಮಲ್ ಆಗಿರ್ಬೋದು, ಒಂದು ವಿದ್ಯಾರ್ಥಿಗಳ ಕಡೆಯಿಂದ ಕಮೆಂಟಲ್ಲಿ ಆಗಿರ್ಬೋದು ಪ್ರಶ್ನೆಗಳು ಬರ್ತಾನೆ ಇದೆ. ಲಿಸ್ಟ್ ಬಿಟ್ಟಿದ್ದಾರಾ ಅಥವಾ ವೆಬ್ಸೈಟ್ ಓಪನ್ ಆಗ್ತಿಲ್ಲ, ಏನು ಮಾಡೋದು, ಸೊ ಇವತ್ತು ಲಿಸ್ಟ್ ಬರೋದಿಲ್ವಾ, ಹಾಗಾದ್ರೆ ಇವತ್ತು ಲಿಸ್ಟ್ ಬರುತ್ತಾ, ಏನು ಎತ್ತ ಅಂತ ಈ ಥರ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಏನು ಬರ್ತಿದ್ದಲ್ಲ. ಇದಕ್ಕೆ ಕುರಿತು ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ BEdನ ಒಂದು ಏನು ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆಲ್ಲ ಅದರ ಕುರಿತು ವಿದ್ಯಾರ್ಥಿಗಳಿಗೆ ಅಪ್ಡೇಟನ್ನು ಕೊಡ್ತಾ ಇರುವಂಥದ್ದು. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿನ ಪಡ್ಕೋತಾ ಇರ್ಬೋದು. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಆದಾಗ ಅಲ್ಲೇ ಕೂಡ ಅಪ್ಲೋಡ್ ಮಾಡ್ತೇವೆ, ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಒಂದು ಲೈಕ್ ಅಥವಾ ಡಿಸ್ಲೈಕ್ ನಿಮಗೆ ಬಿಟ್ಟಿರ್ತೇವೆ ಆಪ್ಷನ್ ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡ್ಬೋದು. ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಇಷ್ಟ ಆಗ್ತಿರೋ ನಮಗೆ ಪ್ರೋತ್ಸಾಹನ ಕೊಡ್ಬೋದು ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡೋಣ. BEdಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪೈಕಿ 1:2 ಬೇಸ್ ಮೇಲೆ ವೆರಿಫಿಕೇಷನನ್ನು ಕರೆಸಿರುವಂಥದ್ದು. ಸೊ ಆ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡ್ತೇವೆ ಡಿಸೆಂಬರ್ 28ಕ್ಕೆ ಅಂತ ಇಲಾಖೆ ಕಡೆಯಿಂದನೇ ದಾಖಲಾತಿಯ ಒಂದು ವೇಳಾಪಟ್ಟಿ ಇತ್ತಲ್ಲ ಅದರ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿಯನ್ನು ಕೊಟ್ಟರು. ಅಂದರೆ ಈ ಬಾರಿ ಚೇಂಜಸ್ನ ಮಾಡಿಕೊಂಡ್ರು ವಿದ್ಯಾರ್ಥಿಗಳಿಗೆ ಕಳೆದ ಬಾರಿಗಿಂತ. ಅಂದರೆ ಕಳೆದ ಬಾರಿ ಅದರ ಅಪ್ಲಿಕೇಶನ್ ಹಾಕಿದ ನಂತರದಲ್ಲೇ ವೆರಿಫಿಕೇಷನ್ನ ಹೋಗುವಂಥ ಸಂದರ್ಭದಲ್ಲೇ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಆಗ್ತಾ ಇತ್ತು. ಬಟ್ ಈ ಬಾರಿ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಮಾಡಿ ಅದರ ಒಂದು ಡಾಟಾನ ತಗೊಳ್ಳೋದ್ರ ಮುಖಾಂತರ ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಅಂತ ಹೇಳಿದ್ರು. ಸೊ 1:2 ಹಾಗೆ ಹೀಗೆ ಅಂತೆಲ್ಲ ಪ್ರೊಸೆಸ್ಗಳನ್ನು ಚೇಂಜ್ ಮಾಡಿದ್ರು. ಇದೀಗ ಡಿಸೆಂಬರ್ 28, 2023ರಂದು ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಅಂತ ಹೇಳಿದ್ರು. ಸೊ ಅಂದರೆ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಮೊದಲ ಸುತ್ತಿನ ಸೀಟು ಹಂಚಿಕೆ ಡಿಸೆಂಬರ್ 28, 2023ರಂದು ಆಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಬೆಳಿಗ್ಗೆಯಿಂದನೇ ಹೋಗ್ತಾ ಇರುವಂಥದ್ದು. ಸೊ ವೆಬ್ಸೈಟ್ ಅಂತೂ ಓಪನ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ. ವೆಬ್ಸೈಟ್ ಓಪನ್ ಆಗ್ತಿಲ್ಲ, ಇವತ್ತು ಬಿಡೋದಿಲ್ಲ ಹಾಗಾದ್ರೆ. ಸೊ ಏನು ಎತ್ತಾ, ಸೊ ವೆಬ್ಸೈಟ್ ಸರ್ವರ್ ಡೌನ್ ಅಂತ ಬರ್ತಿದೆ, ಎರರ್ ಅಂತ ಬರ್ತಾ ಇದೆ. ವೆಬ್ಸೈಟ್ ಏನು ಬರ್ತಾನೆ ಇಲ್ಲ ಕ್ಲಿಕ್ ಮಾಡಿದ್ರೆ. ಸೊ ಕರ್ನಾಟಕ ಸರ್ಕಾರ ಇಂಡಸ್ ಅಂತ ಏನಿದೆಯಲ್ಲ ವೆಬ್ಸೈಟ್, ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟು, ಆ ಒಂದು ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಇವತ್ತು ಬರೋದಿಲ್ವಾ ಅಂತಲೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಸೊ ಅಥವಾ ಬಿಟ್ಟಿದ್ದಾರೆ ಅಂತಲೂ ಕೂಡ ಕೇಳ್ತಿದ್ದೀರಾ. ಸದ್ಯಕ್ಕೆ ನಾವು ಈ ವಿಡಿಯೋ ಮಾಡೋ ಟೈಮ್ಗೆ ಯಾವುದೇ ರೀತಿಯಾದಂತಹ ಒಂದು ಕಾಲೇಜು ಸೆಲೆಕ್ಷನ್ ಲಿಸ್ಟ್ BEd 2023 ಪ್ರಕಟ ಆಗಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಇವತ್ತು ಬರೋದಿಲ್ವಾ ಏನಿತ್ತು ಅಂತ ಮಾಹಿತಿನ ಕೊಡೋದ್ರೆ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಅಂತ ಏನಿದೆಯಲ್ಲ ಇಲಾಖೆ ಕಡೆಯಿಂದ ಕೊಟ್ಟಿರತಕ್ಕಂಥ ಅಧಿಕೃತ ಮಾಹಿತಿಯ ಪ್ರಕಾರ ಡಿಸೆಂಬರ್ 28, 2023ರಂದೇ ಪ್ರಕಟಿಸ್ತೇವೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಂದು ಪ್ರಕಟ ಆಗುತ್ತೆ. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇಂದು ಪ್ರಕಟ ಆಗುತ್ತೆ ಅಂದರೆ ಅವ್ರು ಕೊಟ್ಟಿರುವಂಥ ಮಾಹಿತಿ ಬೇಸ್ ಮೇಲೆ ನಾವು ಹೇಳ್ತಾ ಇರುವಂಥದ್ದು. ಏನಾರು ಇಲಾಖೆ ಕಡೆಯಿಂದ ಏನಾದ್ರು ಚೇಂಜಸ್ ಕೂಡ ಮಾಡ್ಕೊಂಡ್ರು ಕೂಡ ಅದು ಮುಂದೆ ಹೋಗಿದ್ರೆ ಹೋಗ್ಬೋದು ಅಷ್ಟೇ. ಬಟ್ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ವೆಬ್ಸೈಟ್ ಎಲ್ಲ ನೆನ್ನೆ ತನಕ ಆನಲ್ಲಿ ಇತ್ತು, ಇವತ್ತು ಆಫ್ ಆಗಿದೆ ಅಥವಾ ಎರರ್ ಬರ್ತಿದೆ ಇನ್ನೊಂದು ಮತ್ತೊಂದು ಅಂದರೆ ಅವರು ಅಪ್ಲೋಡ್ ಮಾಡ್ತಿದ್ದಾರೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸ್ ಡಾಟಾನೆಲ್ಲ ತೊಗೊಂಡು ಅಂದರೆ ಎಲ್ಲ ಒಂದು ಪ್ರೋಸೆಸ್ಗಳು ನಡೀತಾ ಇದೆ, ಒಂದು ಕೆಲಸ ನಡೀತಿದೆ, ಒಂದು ಮೆರಿಟ್ ಲಿಸ್ಟ್ ಅಂತ ಏನಿದೆಲ್ಲ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಅದಕ್ಕೆ ಸಿದ್ಧತೆಗಳನ್ನು ಇಲಾಖೆಯವರು ಮಾಡ್ತಿದ್ದಾರೆ. ಹಾಗಾಗಿ ಒಂದು ವೆಬ್ಸೈಟ್ನಲ್ಲಿ ಪ್ರಾಬ್ಲಮ್ಗಳು ಆಗಿರ್ಬೋದು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವತ್ತೇ ಬರುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ವೆಬ್ಸೈಟ್ ಓಪನ್ ಆಗ್ತಿಲ್ಲ ಇನ್ನೊಂದು ಮತ್ತೊಂದು ಅಂದ್ರಲ್ಲ ಸಾಯಂಕಾಲ ತನಕ ಇವತ್ತು ರಾತ್ರಿ ತನಕ ಸಮಯ ಇದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತೂ ಪ್ರಕಟ ಆಗುತ್ತೆ. ಸೊ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ವೆಬ್ಸೈಟ್ ಬರ್ತಿಲ್ಲ ಇನ್ನೊಂದು ಮತ್ತೊಂದು ಸೈಬರ್ ಸೆಂಟರ್ಗೆ ಹೋಗಬೇಕು ಹಾಗೆ ಹೀಗೆ ಅಂತೆಲ್ಲ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತೇ ಪ್ರಕಟ ಆಗುತ್ತೆ. ಅದರ ಕುರಿತು ಪ್ರಕಟ ಆದಂಥ ಸಂದರ್ಭದಲ್ಲಿ ಬೇಗನೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಪ್ಡೇಟನ್ನು ಕೊಡ್ತೀವಿ. ಯಾವ ಥರ ನೋಡೋದು ಏನಿದೆ ಅಂತಲೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಇದೆ. ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಮುಂದೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಆದಮೇಲೆ ಮುಂದಿನ ಒಂದು ಏನೇನು ಪ್ರೋಸೆಸ್ ಇರುತ್ತೆ, ಏನೇನು ನೀವು ಮಾಡಬೇಕು, ಸೊ ಏನೇನು ಸ್ಟೆಪ್ನ ತಗೋಬೇಕು, ಬೇಕಾಗಿರೋ ಕಾಲೇಜ್ ಸಿಕ್ಕರೆ ಏನು ಮಾಡಬೇಕು, ಬೇಡದಿರೋ ಕಾಲೇಜ್ ಸಿಕ್ಕರೆ ಏನು ಮಾಡಬೇಕು, ಏನು ಎತ್ತ ಕಂಪ್ಲೀಟ್ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಅವ್ರಿಗಂತೂ ವಿಡಿಯೋ ಶೇರ್ ಮಾಡಿ, ಅವ್ರಿಗಂತೂ ಸಹಾಯ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಬಹುತೇಕರಿಗೆ BEdನ ಕುರಿತು ಯಾವುದೇ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸುದ್ದಿಗಳು ಹೊರಗಡೆ ಎಲ್ಲ ಸಿಗ್ತಾ ಇಲ್ಲ. ಸೊ ಅವ್ರಿಗೆ ಸಹಾಯ ಆಗುತ್ತೆ. ಒಟ್ಟಿನಲ್ಲಿ ವೆಬ್ಸೈಟ್ ಅಂತೂ ಓಪನ್ ಆಗ್ತಾ ಇಲ್ಲ ಸದ್ಯಕ್ಕೆ. ವೆಬ್ಸೈಟ್ ಅಂತ ಓಪನ್ ಆಗುತ್ತೆ, ಅವರಂತೂ ಇವತ್ತು ಬಿಡೋ ಸಾಧ್ಯತೆ ಹೆಚ್ಚಿಗೆ ಕಾಣಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ನಿಮ್ಗೆ ಯಾವ ಥರ ನೋಡಬೇಕು ಏನಿತ್ತು ಅಂತ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿದೆ, ಎಂಡ್ ಸ್ಕ್ರೀನಲ್ಲಿ ಕೂಡ ವಿಡಿಯೋ ಬರುತ್ತೆ. ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಬೇಗನೆ ವೀಕ್ಷಣೆ ಮಾಡುವಂಥ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ.